ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸರಸ್ವತಿ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸೆಪ್ಟೆಂಬರ್ 3 ನಡೆದಿರುವಂತಹ 2023 ಅಂದರೆ ಮ್ಯಾಥಮ್ಯಾಟಿಕ್ಸ್ ಪೇಪರ್, ಇದು ಪೇಪರ್ 1 ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ನೀವು ನೋಡ್ಕೊಳ್ತಾ ಹೋಗ್ಬೋದು ಕೀ ಆನ್ಸರ್ಸ್. ದ ವೆರಿ ಫಸ್ಟ್ ಕ್ವೆಶನ್ ಫಸ್ಟ್ ಕ್ವೆಶನ್ ಏನು ಕೇಳಿದ್ದಾರೆ ಅಂದರೆ ದ ಟ್ರೂ ಸ್ಟೇಟ್ಮೆಂಟ್ ಅಮಾಂಗ್ ದ ಫಾಲೋಯಿಂಗ್ ಈಸ್. ಈ ಎಲ್ಲ ಇದರಲ್ಲೂ ಯಾವುದು ಟ್ರೂ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಸೊ ಇಟ್ ಈಸ್ ಆಪ್ಷನ್ 3, ಅ ಸೆಟ್ ಆಫ್ ರಿಯಲ್ ನಂಬರ್ಸ್ ಒಬೇ ಅ ಕ್ಲೋಸರ್ ಪ್ರಾಪರ್ಟಿ ಅಂಡರ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಸೊ ಅದು ಅಂಡರ್ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನಲ್ಲಿ ಆಗೋದಿಲ್ಲ. ಸೊ ಆಪ್ಷನ್ 3 ಇಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವೆಶನ್ ನಾವು ನೋಡೋದಾದರೆ ದ ಫ್ರ್ಯಾಕ್ಷನ್ ದಟ್ ಲೈಸ್ ಬಿಟ್ವೀನ್ 2/3 ಆ್ಯಂಡ್ 3/5. ಸೊ ಅದಕ್ಕೆ ಆನ್ಸರ್ ಏನು ಅಂತ ನಾವಿಲ್ಲಿ ನೋಡಬಹುದು. ಸೊ 2/3 ಅಂತಂದರೆ 0.6, 3/5 ಅಂತಂದರೆ 0.6 ಬರುತ್ತೆ. ಸೊ ಅಲ್ಲಿ ಕೊಟ್ಟಿರುವಂಥ ಎಲ್ಲ ಆಪ್ಷನ್ಸ್ ನಾವು ಡಿವೈಡ್ ಮಾಡ್ಕೊಂಡು ಹೋದಾಗ 2/5 ಮಾಡಿದ್ರೆ 0.4 ಬರುತ್ತೆ, 1/3 ಮಾಡಿದ್ರೆ 0.3 ಆ್ಯಂಡ್ 1/15 ಮಾಡಿದ್ರೆ 0.66, 31/50 ಮಾಡಿದ್ರೆ 0.62. ಸೊ ನಮ್ಗಲ್ಲಿ ಕೇಳಿರುವಂತಹ ಕ್ವೆಶನ್ ಏನು ಅಂತ ನಾವು ನೋಡೋದಾದರೆ ನಮ್ಗಲ್ಲಿ ಕೇಳಿರೋದು ಈ 2/3 ಮತ್ತು ದಿಸ್ ಒನ್ 3/5 ನಡುವೆ ಬರುವಂತಹ ಫ್ರ್ಯಾಕ್ಷನ್ ಯಾವುದು ಅಂತ ನಾವು ನೋಡೋದಾದರೆ ಇಟ್ ಈಸ್ 31/50. ಸೊ ಆಪ್ಷನ್ 4 ಇಸ್ ದ ಕರೆಕ್ಟ್ ಒನ್. ಸೊ ಅಲ್ಲಿಗೆ ಕ್ವೆಶನ್ ನಂಬರ್ 92ಗೆ ಆಪ್ಷನ್ 4 ಇಸ್ ದ ಕರೆಕ್ಟ್ ಒನ್. ಸೊ ಆಪ್ಷನ್ 4 ಕರೆಕ್ಟು. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಕ್ವೆಶನ್ ನಂಬರ್ 93, ದ ವ್ಯಾಲ್ಯೂ ಆಫ್ ರೂಟ್ ಆಫ್ 43. ತುಂಬ ಸಿಂಪಲ್ ಆಗಿದೆ, ಆದರೆ ತುಂಬ ಸ್ಕ್ವೇರ್ ರೂಟ್ಸ್ಗಳನ್ನ ಕೊಟ್ಟು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ಈಗ 43, 47, 20 - 256 ಅಂತ ಇದೆ. ನಮಗೆ ಗೊತ್ತು 256ನ ಸ್ಕ್ವಯರ್ ಎಷ್ಟು? 256ನ ಸ್ಕ್ವಯರು 16. ಸೊ ಅದನ್ನ ಬರ್ಕೊಳ್ತೀವಿ ಆ್ಯಂಡ್ ಅದು ಸ್ಕ್ವೇರ್ ರೂಟ್ ಒಳಗಡೆನೇ ಇರುತ್ತೆ, ಯಾಕಂದರೆ 256 ಮೇಲೆಗಡೆ ಇನ್ನೊಂದು ಸ್ಕ್ವೇರ್ ರೂಟ್ ಇದೆ, ಅದು 20ಯ ಸ್ಕ್ವೇರ್ ರೂಟು. ಸೊ 20 - 16 is 4 ಆಗುತ್ತೆ. ಸೊ ಸ್ಕ್ವೇರ್ ನೆಕ್ಸ್ಟ್ ಆ್ಯಸ್ ಇಟ್ ಈಸ್ ಹಾಗೆ ಸ್ಟೆಪ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಲೈಕ್ 20 - 16 is 4, 4 ಸ್ಕ್ವೇರ್ ರೂಟ್ is 2, ಸೊ 47 + 2 is 49 ಆಗುತ್ತೆ. ದೆನ್ ಅದು ಸ್ಕ್ವೇರ್ ರೂಟ್ ಒಳಗಿರುತ್ತೆ. ಸೊ 43 - 7 √36. ಸೊ ಆನ್ಸರ್ ಇಸ್ 6. ಸೊ ಅಲ್ಲಿಗೆ ದಿಸ್ ಕ್ವೆಶನ್ ನಂಬರ್ 93ಗೆ ಆನ್ಸರ್ ಬಂದು 6 ಆಗಿದೆ. ಸೊ ನೆಕ್ಸ್ಟ್ ನೋಡೋಣ. ದ ಮೀಡಿಯನ್ ಆಫ್ 2x + 3, 16, 20, 23, 3x and 21 ವೆನ್ ದೇರ್ ಮೀನ್ ಈಸ್ 18. ಅವ್ರು ಆಲ್ರೆಡಿ ಮೀನ್ ಕೊಟ್ಬಿಟ್ಟಿದ್ದಾರೆ. ಅವ್ರು ನಮಗೆ ಕೇಳ್ತಾ ಇರೋದು ಮೀಡಿಯನ್ ಎಷ್ಟು ಬರುತ್ತೆ ಫೈಂಡ್ ಔಟ್ ಮಾಡಿ ಅಂದ್ಬಿಟ್ಟು ಅಂತ. ಏನೂ ಇಲ್ಲ, ಇದಕ್ಕೆ ಫಸ್ಟು ಆ್ಯಾವ್ರೇಜ್ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಸೊ ಆ್ಯಾವ್ರೇಜಲ್ಲಿರೋ ಎಲ್ಲ ನಂಬರ್ಸ್ಗಳನ್ನು ಲೈಕ್ 2x + 3, 18 ಥರ ಸಾಲ್ವ್ ಮಾಡ್ಕೊತ ಹೋದಾಗ ನಮಗೆ ಎಕ್ಸ್ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಎಕ್ಸ್ ವ್ಯಾಲ್ಯೂ 25/5, ಸೊ x = 5 ಬರುತ್ತೆ. ಆಮೇಲೆ x = 5 ಬಂದಾಗ 2x + 3 ಆ್ಯಂಡ್ ಇಲ್ಲಿರುವಂತಹ 3xಗೆ ನಾವು ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊತಾ ಹೋದಾಗ ನಮಗೆ ವ್ಯಾಲ್ಯೂ ಸಿಗುತ್ತೆ. ಸೊ ಬಂದಿರುವಂತಹ ಎಲ್ಲ ಟರ್ಮ್ಸ್ಗಳನ್ನು ನಾವು ಅರೇಂಜ್ ಮಾಡ್ತಾ ಹೋಗಬೇಕು. ಸೊ ಇನ್ಕ್ರೀಸಿಂಗ್ ಆರ್ಡರಲ್ಲಿ ನಾನು ಅರೇಂಜ್ ಮಾಡಿದ್ದೀನಿ. ಅದರಲ್ಲಿ ಬರುವಂತಹ 2 ಮಿಡಲ್ ಟರ್ಮ್ 16 ಮತ್ತು 20 ತಗೊಳ್ತೀವಿ. ಸೊ 16 + 20 / 2 ಮಾಡಿದಾಗ 18 ಬರುತ್ತೆ. ಸೊ ಅಲ್ಲಿಗೆ ಆನ್ಸರ್ ಈಸ್ 18. ದ ಮೀಡಿಯನ್ ಇಸ್ 18. ಸೊ ದ ಆಪ್ಷನ್ ಫಾರ್ ದಿಸ್ ಇಸ್ 18. ಸೊ ಆಪ್ಷನ್ 3 ಇಸ್ ದ ಕರೆಕ್ಟ್. ನಾನು ಇಲ್ಲಿ ಯಾವುದು ರೆಡ್ ಮಾರ್ಕ್ ಮಾಡ್ತಿದ್ದೀನೋ ಅದು ಆನ್ಸರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 95, 5.2% ಆಫ್ ಸಮ್ ವ್ಯಾಲ್ಯೂ ಎಕ್ಸ್ ಈಸ್ 2.08 ಅಂದರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಸಾಲ್ವ್ ಮಾಡಿದ್ದೀವಿ. ಸೊ x × 5.2% ಅಂದರೆ 0.28 ಆಗ್ತಾ ಹೋಗುತ್ತೆ. ಇನ್ನು ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋದಂಗೆ ನಮಗೆ x = 40 ಸಿಗುತ್ತೆ. ಸೊ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಈಸ್ ಆಪ್ಷನ್ 1, x = 40. ನೆಕ್ಸ್ಟ್ ದ ವ್ಯಾಲ್ಯೂ ಆಫ್ x + 2y, ದೆನ್ x + y = 14, x - y = 4. ಇದು ಎಷ್ಟು ಡೈರೆಕ್ಟಾಗಿ ಕ್ವೆಶನ್ ಕೇಳಿದ್ದಾರೆ ಅಂತಂದರೆ ನಾವು ನೋಡ್ಬೋದು x + y ಎಲಿಮಿನೇಷನ್ ಮೆಥಡ್ನ ನಾವು ಯೂಸ್ ಮಾಡ್ಕೋಬೋದು. ಇಲ್ಲಿ y ಕ್ಯಾನ್ಸಲ್ ಆಗುತ್ತೆ. ಸೊ ಅವ್ರು ಲೆಫ್ಟ್ ವಿತ್ 2x = 18. ಸೊ x ವ್ಯಾಲ್ಯೂ 9 ಬರುತ್ತೆ, y ವ್ಯಾಲ್ಯೂ 5 ಬರುತ್ತೆ. ಸೊ ಅವ್ರು ಕೇಳಿರೋವಂಥದ್ದು 2x + y ವ್ಯಾಲ್ಯೂ ಏನಾಗುತ್ತೆ ಅಂತ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ 23 ಬರುತ್ತೆ. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್. ಸೊ ಅಲ್ಲಿಗೆ ನಮಗೆ ಆನ್ಸರ್ ಎಷ್ಟು ಬರುತ್ತೆ? 23 ಬರುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗ್ಬೋದು. ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಆನ್ಸರ್ ಏನು ಬರುತ್ತೆ? 23. ಸೊ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ 96 ಇಸ್ 23. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟ್ಟಿಂಗ್ ಆಲ್ ಹೆಡ್ಸ್ ಅಪ್ ವೆನ್ 3 ಅನ್ಬಯಾಸ್ಡ್ ಕಾಯಿನ್ಸ್ ಆರ್ ಟಾಸ್ಡ್. ಸೊ ಇದು ತುಂಬ ಡೈರೆಕ್ಟ್ ಕ್ವೆಶನ್, ಸಿಂಪಲಾಗಿ ಕೇಳಿದ್ದಾರೆ. ಸೊ ನಂಬರ್ ಆಫ್ ಈವೆಂಟ್ಸು ಮತ್ತು ಎಷ್ಟು ಬರುತ್ತೆ ಅಪ್ ಹೆಡ್ಸ್ ಅಂದಾಗ. ಸೊ ಇಟ್ ಈಸ್ ಡೈರೆಕ್ಟ್ಲಿ 1/8 ಬರುತ್ತೆ. ಸೊ ಆನ್ಸರ್ ಫಾರ್ ದ ಕ್ವೆಶನ್ ನಂಬರ್ 93 ಈಸ್ ಆಪ್ಷನ್ 1. ಸೊ 97ಗೆ ಆಪ್ಷನ್ 1 ಆನ್ಸರ್ ಆಗಿದೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ದ ವ್ಯಾಲ್ಯೂ ಆಫ್ x ವೆನ್ 4/3, 3x - 2 × 3/4 whole power 3 = 4/3 whole power 16 ಅಂತ ಕೊಟ್ಟಿದ್ದಾರೆ. ಸೊ ಇದೇನೂ ಇಲ್ಲ, ಇದು ಎಕ್ಸ್ಪೋನೆನ್ಸ್ ಮೇಲೆ ಡಿಪೆಂಡ್ ಆಗಿದೆ. ಇಲ್ಲಿ ಕೊಟ್ಟಿರುವಂಥದ್ದನ್ನ ರೀಫ್ರೇಮ್ ಮಾಡ್ಕೊಳ್ಬೇಕು. 4/3 × 3x - 2 × 3/4 ಈ ಕಡೆ ಕೊಟ್ಟಿದ್ದಾರಲ್ವಾ. ಸೊ ಅದನ್ನು ನಾವು
ಆ ಕಡೆ ಕಳಿಸಿದಾಗ ಅದೇನಾಗುತ್ತೆ, ಸೊ 4/3 ಇಂಟು 16, ಸೊ 4/3 ಇಂಟು 3 ಆಗುತ್ತೆ. ಸೊ ನಾವಿಲ್ಲಿ ನೋಡ್ಬೋದು 4/3 ಇಲ್ಲಿ ಎಲ್ಲನೂ ಸೇಮ್ ಇದೆ, ಲೈಕ್ ನಮಗೆ ಫ್ರ್ಯಾಕ್ಷನ್ಸು. ಅದರ ಮೇಲೆಗಡೆ ಇರೋ ಪವರ್ಸ್ನ ಇಲ್ಲಿ ನಾವು ಯೂಸ್ ಮಾಡ್ತಿರೋದು ಎ ಪವರ್ ಎಕ್ಸ್ ಎಮ್ ಇಸ್ ಈಕ್ವಲ್ ಟು ಆ ಒಂದು ಎಕ್ಸ್ಪೋನೆಂಟ್ ಲಾನ ನಾವಿಲ್ಲಿ ಯೂಸ್ ಮಾಡ್ತಾ ಇರೋದು ಈ ಒಂದು ಕಾನ್ಸೆಪ್ಟಲ್ಲಿ. ಸೊ ಹಾಗೆ ಮಾಡಿದಾಗ 3x ಇಸ್ ಈಕ್ವಲ್, ಸೊ ಪವರ್ನ ನಾವು ಈಕ್ವಲ್ ಮಾಡ್ತೀವಿ. ಸೊ 3x - 2 ಇಸ್ ಈಕ್ವಲ್ ಟು 19, ಸೊ 3x ಇಸ್ ಈಕ್ವಲ್ ಟು 19 + 2, ಸೊ 3x ಇಸ್ ಈಕ್ವಲ್ ಟು 21, ಸೊ x ಇಸ್ ಈಕ್ವಲ್ ಟು 7. ಅಲ್ಲಿಗೆ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ಗೆ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ಸೊ 98th ಕ್ವೆಶನ್ಗೆ ಆಪ್ಷನ್ 1. ಸೊ ನೆಕ್ಸ್ಟ್ ಕ್ವೆಶನ್, ದ ಕ್ವಾಂಟಿಟಿ ದಟ್ ಈಸ್ ಟು ಬಿ ಆ್ಯಡೆಡ್ ಟು 4x² - 10x ಟು ಮೇಕ್ ಇಟ್ ಆಸ್ ಅ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಇದೆ. ಸೊ ಇದರಲ್ಲಿ ಸಾಲ್ವ್ ಮಾಡಿದಾಗ ಯಾವ ಆಪ್ಷನ್ನು ಬಂದಿಲ್ಲ. ಸೊ ನೋಡೋಣ ಅಲ್ಲಿಗೆ ಹೇಗೆ ಬರುತ್ತೆ ಅಂದರೆ x² - 10 ಬರುತ್ತೆ, ಸಚ್ ದಟ್ b² ಇಸ್ ಈಕ್ವಲ್ ಟು 25, ಸೊ x - 5 ಈ ಥರ ಏನೋ 25 ಬರುತ್ತೆ. ಸೊ ಮೇ ಬಿ ಈ ಕ್ವೆಶನ್ಗೆ ಗ್ರೇಸ್ ಸಿಗ್ಬೋದು, ಅಥವಾ ಈ ಕ್ವೆಶನನ್ನು ನೀವೊಂದ್ಸಲಿ ಟ್ರೈ ಮಾಡಿ, ಯಾರಿಗೆ ಕರೆಕ್ಟ್ ಆನ್ಸರ್ ಸಿಗುತ್ತೋ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಕ್ವೆಶನ್ ವಿ ವಿಲ್ ಸಿ ಕ್ವೆಶನ್ ನಂಬರ್ 100. ಸಮ್ ಆಫ್ ಆಲ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ರೆಗ್ಯುಲರ್ ಹೆಕ್ಸಗನ್. ಸೊ ಇಟ್ ಈಸ್ ಅ ಸಿಂಪಲ್ ಕ್ವೆಶನ್. ರೆಗ್ಯುಲರ್ ಹೆಕ್ಸಗನ್ಗೆ ಏನು ಇರುತ್ತೆ ನಮಗೆ ಗೊತ್ತು. ಇಂಟೀರಿಯರ್ ಆ್ಯಂಗಲ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ ನಾವು ಯೂಸ್ ಮಾಡೋ ಫಾರ್ಮುಲಾ n - 2 × 180 ಡಿಗ್ರಿ ನಾವು ಯೂಸ್ ಮಾಡುವಂಥ ಫಾರ್ಮುಲಾ. ಸೊ ಅಲ್ಲಿ ಕೇಳಿರೋದು ಹೆಕ್ಸಗನ್ ಅಂದರೆ ನಂಬರ್ ಆಫ್ ಸೈಡ್ಸ್ ಇಸ್ 6. ಸೊ 6 - 2 ಇಸ್ ಈಕ್ವಲ್ ಟು 180, 6 - 2 ಇಂಟು 180. ಸೊ ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 720 ಸಿಗುತ್ತೆ. ಸೊ ದ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಹೆಕ್ಸಗನ್ ಇಸ್ 720 ಡಿಗ್ರಿ. ದಿಸ್ ಇಸ್ ಆಲ್ಸೋ ವೆರಿ ಡೈರೆಕ್ಟ್ ಕ್ವೆಶನ್. ಆ್ಯಂಡ್ ಕ್ವೆಶನ್ ನಂಬರ್ 101 ಈಸ್ ಆಲ್ಸೋ ವೆರಿ ಡೈರೆಕ್ಟ್ ಕ್ವೆಶನ್. x - 4 ಡಿವೈಡೆಡ್ ಬೈ x by 5 ಇಸ್ ಈಕ್ವಲ್ ಟು 4/6 ಅಂತ ಕೊಟ್ಟಿದ್ದಾರೆ. ಸೊ ಸಿಂಪಲ್ಲಾಗಿ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋದ್ರೆ ಸಿಕ್ಬಿಡುತ್ತೆ. ಸೊ ಇದು ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ, ಇದು ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ. ಅಲ್ಲಿಗೆ ವಿ ಆರ್ ಲೆಫ್ಟ್ ವಿತ್ ಸಿಂಪಲ್ಲಾಗಿ ನಾವು ಸಿಂಪ್ಲಿಫೈ ಮಾಡ್ತಾ ಹೋದಾಗ x ವ್ಯಾಲ್ಯೂ ಇಸ್ ಈಕ್ವಲ್ ಟು 2. ಸೊ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಇಸ್ 2, 101ಗೆ. Next, in the given figure, AB is parallel to CD such that PQ is perpendicular to the line AR. QRC, the angle they have given QRC is equal to 35 degree ಆಯಿತು ಅಂತಂದರೆ then the measure of QPB ಅಂತ ಕೊಟ್ಟಿದ್ದಾರೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಈ ಥರ ಆ್ಯಂಗಲ್ ನಾವು ಚೆಕ್ ಮಾಡಿಕೊಂಡಾಗ ಇಲ್ಲಿ ನಮ್ಗೆ ಏನು ಬರ್ತಾ ಇದೆ, ಒಂದು ಇಲ್ಲಿ 35 ಡಿಗ್ರಿ ನನಗೆ ಬರ್ತಾ ಇದೆ. ಸೊ ಇದನ್ನು ಇಲ್ಲಿ ಒಂದು ಝೆಡ್ ಶೇಪ್ ನಾವು ನೋಡ್ಬೋದು, ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಎಲ್ಲ ನೋಡ್ಬೋದು. ಸೊ ಇದು 35 ಡಿಗ್ರಿ ಆದರೆ ಆಬ್ವಿಯಸ್ಲಿ ಇದು 35 ಡಿಗ್ರಿ ಆಗುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ನಾವು ತೊಗೊಂಡಾಗ ಸೊ ದಿಸ್ ವಿಲ್ ಆಲ್ಸೋ ಬಿಕಮ್ 35 ಡಿಗ್ರಿ. ಇಲ್ಲೂ ನಮಗೆ 35 ಬರುತ್ತೆ. ಸಚ್ ದಟ್ ಇಲ್ಲಿ ಲೀನಿಯರ್ ಪೇರ್ನ ನೀವು ಅಬ್ಸರ್ವ್ ಮಾಡ್ಕೋಬಹುದು. ಸೊ ಇದು 90 ಡಿಗ್ರಿ ಆದರೆ ಇದು 90 ಆಗುತ್ತೆ. ಸೊ 90 + 35 ದೆನ್ ರಿಮೈನಿಂಗ್ ದಿಸ್ ಒನ್ ವಿಲ್ ಬಿ 35. ಬಟ್ ನಮ್ಗೆ ಇಲ್ಲಿ ಕೇಳಿರೋದು QPB, ಇದ್ರ ರಿಮೈನಿಂಗ್ 180 ಡಿಗ್ರಿ. ಸೊ ಇಲ್ಲಿ 35 ಇರುತ್ತೆ. ಸೊ ಇಲ್ಲಿ ರಿಮೈನಿಂಗ್ ಇಸ್ 125 ಮಿಕ್ಕತ್ತೆ. ಇಲ್ಲಿ ಸಾಲ್ವ್ ಮಾಡಿರೋದನ್ನ ನೀವು ನೋಡ್ಬೋದು. ಇಲ್ಲಿ 35, ಇದು 90 ಡಿಗ್ರಿ ಆಗಿದೆ, 35. ಸೊ ಆಬ್ವಿಯಸ್ಲಿ ಇದೇನಾಗುತ್ತೆ 125 ಆಗ್ತಾ ಹೋಗುತ್ತೆ. ಸೊ ಆನ್ಸರ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಕ್ವೆಶನ್ ಇಸ್ 125 ಡಿಗ್ರಿ. So answer for that question is 125 degree for 102. Next question now ನೋಡೋಣ. In the adjoining figure with a given measurement, triangle BAC similar to triangle DCB, a suitable rule of the congruence that helps to prove this ಅಂತ ಅಂದರೆ ಇಲ್ಲಿ ಕರೆಕ್ಟಾಗಿ ಸೂಟಬಲ್ ಆಗಿ ಯಾವುದು ಆಗುತ್ತೆ ಅಂತ ನಾವು ನೋಡ್ಕೊಳ್ಳೋದಾದರೆ ಇಲ್ಲಿ ಆ್ಯಂಗಲ್ BAC ಅಂತ ಇದೆ. ಸೊ ಆ್ಯಂಗಲ್ BAC is equal to ಆ್ಯಂಗಲ್ ACD. ಸೊ ಇವೆರಡು ಯಾಕಂದರೆ 50 ಡಿಗ್ರಿ ಬರ್ತಾ ಇದೆ, ಓಕೆನಾ. ಸೊ ಅಲ್ಲಿಗೆ ಒಂದು ಆ್ಯಂಗಲ್ ಕ್ರೈಟೀರಿಯಾ ಬಂತು. ನೆಕ್ಸ್ಟ್ ಇನ್ನೊಂದು ಆ್ಯಂಗಲ್ ABC ಈಸ್ ಈಕ್ವಲ್ ಟು ಆ್ಯಂಗಲ್ ADC, ಅಲ್ಲಿಗೆ ಇನ್ನೊಂದು ಕ್ರೈಟೀರಿಯಾ ಬಂತು. ಸೊ ಇಫ್ ಟು ಆ್ಯಂಗಲ್ಸ್ ಆರ್ ಈಕ್ವಲ್ ದೆನ್ ದ ಸೈಡ್ AC ಈಸ್ ಕಾಮನ್ ಫಾರ್ ದ ಬೋತ್ ಥಿಂಗ್ಸ್. ಸೊ ಇಟ್ ಈಸ್ ASA criteria. So it is ASA criteria. Option 3 is the correct one. Next, the slant height of a right circular cone is twice its radius. Then the diameter of its base when the curved surface area is 308 cm. ಇದಕ್ಕೆ ನಮಗೆ ಫಾರ್ಮುಲಾ ಗೊತ್ತಿರಬೇಕು ಸಾಲ್ವ್ ಮಾಡೋಕ್ಕೆ. ಸೊ ಅವ್ರು ಏನು ಹೇಳಿದ್ದಾರೆ, ಟ್ವೈಸ್ ಆಫ್ ಇಟ್ಸ್ ರೇಡಿಯಸ್ ಅಂತ ಹೇಳಿದ್ದಾರೆ, ಅಂದರೆ ಸ್ಲ್ಯಾಂಟ್ ಹೈಟು. ಸೊ L is equal to 2R. ರೇಡಿಯಸ್ ಎಷ್ಟು ಅಷ್ಟೇ, R ಅಂತಲೇ ಫೈಂಡ್ ಔಟ್ ಮಾಡಿ, ಬಿಕಾಸ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದನ್ನೇ ಅದು. ಸೊ CS is equal to 3, ಅಂದರೆ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ದಟ್ ಪರ್ಟಿಕ್ಯುಲರ್ ಥಿಂಗ್ ಇಸ್ 308 cm. ಫಾರ್ಮುಲಾ ಇಸ್ πRL. ಸೊ 22/7 ಹಾಕ್ಕೊಂಡು ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಸಿಂಪ್ಲಿಫೈ ಮಾಡ್ತಾ ಹೋದಾಗ ನಮಗೆ R ವ್ಯಾಲ್ಯೂ 7 ಬರುತ್ತೆ. ಬಟ್ ಅವ್ರು ನಮಗೆ ಕೇಳಿರೋದು ಡಯಾಮೀಟರ್ ಆಗಿದೆ, ನಮ್ಗೆ ಗೊತ್ತು ಡಯಾಮೀಟರ್ ಇಸ್ ಈಕ್ವಲ್ಸ್ ಟು 2R. ಸೊ 7 × 2 is equals to 14 cm. ಸೊ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಈಸ್ 14 cm.
ಬಿಕಾಸ್ ಅವರು ನಮಗೆ ಫೈಂಡ್ ದೆನ್ ದ ಡಯಾಮೀಟರ್ ಆಫ್ ದ ಕರ್ಡ್ ಸರ್ಫೇಸ್ ಏರಿಯಾ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ದ ಕಾಮನ್ ಡಿಫ್ರೆನ್ಸ್ ಇನ್ ದ ಗಿವನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಇದರಲ್ಲಿ ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಏನು ಅಂದರೆ ನಮಗೆ ಈ ಟರ್ಮ್ 7/2 ಮೈನಸ್ 15/4 ಮಾಡಬೇಕು. ಸೊ ಅಂದರೆ ಇಲ್ಲಿ ಜಸ್ಟ್ ಫ್ರ್ಯಾಕ್ಷನಲ್ಲಿ ಕೊಟ್ಟಿದ್ದಾರೆ. ಸೊ ಸಿಂಪ್ಲಿಫಿಕೇಷನ್ನ ಕರೆಕ್ಟಾಗಿ ಮಾಡಬೇಕು. A1 is 15/4, A2 is 7/2. ಸೊ D is equal to A2 minus A1 ಮಾಡ್ತೀವಿ. ಸೊ 7/2 minus 15/4 ಮಾಡಿದಾಗ -1/4 ಬರುತ್ತೆ. ಸೊ ದಟ್ ಈಸ್ -1/4 is the correct answer for this question. ನೆಕ್ಸ್ಟ್ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಬಗ್ಗೆ ಇರುವಂಥ ಸಮ್ಮು. ಅ ಪರ್ಸನ್ ಬಾಟ್ ಆರ್ಟಿಕಲ್ ಫಾರ್ 9,440 ವಿಚ್ ಇಸ್ ಇನ್ಕ್ಲೂಡೆಡ್ ಅ GST ಆಫ್ 18% ಒರಿಜಿನಲ್. ಸೊ ವಾಟ್ ಈಸ್ ದ ಬಿಫೋರ್ GST ವಾಸ್ ಆ್ಯಡೆಡ್, GST ಆ್ಯಡೆಡ್ ಆಗೋಕ್ಕಿಂತ ಮುಂಚೆ ವಾಟ್ ಈಸ್ ದ ಆ್ಯಕ್ಚುಯಲ್ ಪ್ರೈಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಅಂತ ಹೇಳಿದ್ದಾರೆ. ಸೊ ನಾವು ಸಾಲ್ವ್ ಮಾಡ್ತಾ ಹೋದಂಗೆ ನಮಗೆ 8,000 rupees ಬರ್ತಾ ಹೋಗುತ್ತೆ. ಸೊ the amount before adding a GST is 8,000. So option 2 is the correct answer for this particular question. Next circle ಮೇಲಿದೆ. in a circle with a center O, angle AOB is 5x. ಸೊ ಇಲ್ಲಿ ಕೊಟ್ಟಿದ್ದಾರೆ angle AOB is equal to 5x, angle AOC is equal to 2x and BOC ಕೊಟ್ಟಿದ್ದಾರೆ. then the right angle triangle having a hypotenuse in it. ಇದರಲ್ಲಿ ಯಾವುದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಹೈಪೋಟೆನಸ್ನ ಇದೆ ಅಂತ ನಾವು ನೋಡೋದಾದರೆ ಇದರಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಎಲ್ಲನೂ ಆ್ಯಡ್ ಮಾಡ್ತಾ, ಬಿಕಾಸ್ ಅದು ಒಂದು ಕಂಪ್ಲೀಟ್ ಫಾರ್ಮ್ ಮಾಡಿದಾಗ 360 ಡಿಗ್ರಿ ಬರುತ್ತೆ. ಸೊ ಇದನ್ನ ಹಾಗೆ ಸಾಲ್ವ್ ಮಾಡ್ತಾ ಹೋದಾಗ ನಮಗೆ x is equal to 45 ಬರುತ್ತೆ. ಸೊ ಇರುವಂತಹ 2x 5x ಆ್ಯಂಡ್ ಎಕ್ಸ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ x is equal to 45 ಬರುತ್ತೆ. ಆ ಕೊಟ್ಟಿರೋಂಥ ಆ್ಯಂಗಲ್ ರೂಲ್ ಔಟ್ ಆಗುತ್ತೆ. ಸೊ 5 into 45 ಮಾಡಿದ್ರೆ ಅವಾಗೂ ನಮ್ಗೆ 90 ಬರಲ್ಲ. ಸೊ ಇಟ್ ಈಸ್ ರೂಲ್ಡ್ ಔಟ್. ಸೊ 2 into 45 ಈಸ್ 90 ಡಿಗ್ರಿ. ಸೊ ಅಲ್ಲಿ ಆ್ಯಂಗಲ್ AOC ಹ್ಯಾವ್ಸ್ ದ 90 ಡಿಗ್ರಿ ಆ್ಯಂಗಲ್ ಅನ್ನೋಂಥ ರೀತಿ ಬರುತ್ತೆ ಅಲ್ಲಿ. ಸೊ ಇಟ್ ಈಸ್ ಆ್ಯಂಗಲ್ AOC ಆಪ್ಷನ್ 2. ಈ ಒಂದು ಪರ್ಟಿಕ್ಯುಲರಲ್ಲಿ ನಮಗೆ 90 ಡಿಗ್ರಿ ಫ್ರೇಮ್ ಆಗುತ್ತೆ ಅಂತ ಅವರು ಅಲ್ಲಿ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ದ 4 ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ ಆರ್ ಇನ್ ದ ರೇಷಿಯೋ ಆಫ್ 2, 3, 6, 7 ಅಂತ ಇದೆ. ದ ಮೆಷರ್ ಆಫ್ ದ ಲಾರ್ಜೆಸ್ಟ್ ಆ್ಯಂಗಲ್. ಸೊ 4 ಇಂಟೀರಿಯರ್ ಆ್ಯಂಗಲ್ ಆಫ್ ದಿ ಕ್ವಾಡ್ರಿಲ್ಯಾಟ್ರಲ್ ಈ ರೇಷಿಯೋ ಅಲ್ಲಿದೆ ಅಂದರೆ ಹೈಯೆಸ್ಟ್ ಆ್ಯಂಗಲ್ನ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾರೆ. ಇದೆಲ್ಲ ಆ್ಯಡ್ ಮಾಡಿದ್ರೆ ನಮಗೆ ಗೊತ್ತಿರುತ್ತೆ 360 ಡಿಗ್ರಿ ಬರುತ್ತೆ ಅಂತ. ಸೊ 18x is equal to 360 ಆ್ಯಂಡ್ ಡಿವೈಡ್ ಮಾಡಿದಾಗ ನಮಗೆ ಈಚ್ ಅಂದರೆ ಅದು ಯಾವ ರೇಷಿಯೋಲಿ ಎಕ್ಸ್ ವ್ಯಾಲ್ಯೂ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಎಕ್ಸ್ ಆಬ್ವಿಯಸ್ಲಿ 7 ಹೈಯೆಸ್ಟ್ ಆಗಿರೋದ್ರಲ್ವಾ. ಸೊ ಇಟ್ ಈಸ್ ಇನ್ ದ ಮೋರ್ ರೇಷಿಯೋ. 7 into 20 is equal to 140 ಡಿಗ್ರಿ. ಸೊ ದ ಗ್ರೇಟೆಸ್ಟ್ ಆರ್ ದ ಲಾರ್ಜೆಸ್ಟ್ ಆ್ಯಂಗಲ್ ಈಸ್ 140 ಡಿಗ್ರಿ. ನೆಕ್ಸ್ಟ್ ದ ವ್ಯಾಲ್ಯೂ ಆಫ್ x² + y² ವೆನ್ x + y is equal to 10, xy is equal to 60. ಇದಂದ್ರೂ ತುಂಬ ಡೈರೆಕ್ಟಾಗಿ ಕೇಳಿದ್ದಾರೆ ಕ್ವೆಶನು. a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. x + y 12 ಕೊಟ್ಟಿದ್ದಾರೆ, xy is equal to 60 ಕೊಟ್ಟಿದ್ದಾರೆ. ಸೊ x + y² ಇದಕ್ಕೆ ಸ್ಕ್ವೈರಿಂಗ್ ಮಾಡಿದ್ರೆ x + yಗೆ ಸ್ಕ್ವಯರ್ ಮಾಡಿದ್ರೆ ನಾವು x² + y² + 2xy ಬರುತ್ತೆ. ಸೊ 12² is equal to x² + y² ಆ್ಯಸ್ ಇಟ್ ಇಸ್ ಬರ್ಕೊಳ್ಳೋಣ. xy ವ್ಯಾಲ್ಯೂ ಕೊಟ್ಟಿದ್ದಾರಲ್ವಾ. ಸೊ 2 ಆ್ಯಸ್ ಇಟ್ ಇಸ್, xy ವ್ಯಾಲ್ಯೂ 60. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದಾಗ 12² is 144. ಈ 120ನ ಈ ಕಡೆ ತೊಗೊಳ್ತೀವಿ. ಸೊ x + y². ಸೊ ಆನ್ಸರ್ ಇಸ್ 24 ಬಿಕಾಸ್ ನಮ್ಗೆ ಅವ್ರು ಫೈಂಡ್ ಔಟ್ ಮಾಡೋಕ್ಕೆ ಕೇಳಿರೋದೆ x² + y². ದ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಈಸ್ 24. ಆಪ್ಷನ್ 4 is the correct answer. Next, the distance covered by a train in 24 minutes when it is traveling at a uniform speed of 110 km/h. ಸೊ 1 ಕಿಲೋಮೀಟರ್ಗೆ ಅದು ಎಷ್ಟು ಟ್ರಾವೆಲ್ ಮಾಡ್ತಿದೆ ಅಂತಂದರೆ 1 ಅವರ್ಗೆ 110 ಕಿಲೋಮೀಟರ್ನ ಕವರ್ ಮಾಡ್ತಿದೆ. ಸೊ 24 ಮಿನಿಟ್ಸ್ಗೆ ಎಷ್ಟು ಅಂದರೆ ನಾವು ಇದನ್ನು ಕನ್ವರ್ಟ್ ಮಾಡ್ಕೋಬೇಕು. ಸೊ ಡಿವೈಡೆಡ್ ಬೈ 60 ಮಾಡ್ಕೊಳ್ತೀವಿ. ಸೊ ನಾವು ಇದನ್ನ ಸಾಲ್ವ್ ಮಾಡಿದಾಗ 44 ಕಿಲೋಮೀಟರ್ ಬರುತ್ತೆ. ಸೊ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಈಸ್ ದಿಸ್ ಒನ್ 44 ಕಿಲೋಮೀಟರ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ದ ಏರಿಯಾ ಆಫ್ ಸ್ಕೇಲ್ ಇನ್ ಟ್ರಯಾಂಗಲ್ ವಿತ್ ಅ ಸೈಡ್ಸ್ 10 cm, 6 cm, 8 cm. ಈ ಕ್ವೆಶನ್ನ ಸಾಲ್ವ್ ಮಾಡಬೇಕು ಅಂತಂದರೆ ನಮಗೆ ಫಾರ್ಮುಲಾ ಇಸ್ ವೆರಿ ಮಚ್ ಮ್ಯಾಂಡೇಟ್ರಿ. ಸೊ ನೋಡೋಣ ಅದು ಯಾವ ರೀತಿ ಸಾಲ್ವ್ ಮಾಡಿರೋದು ಇಲ್ಲಿ ಅಂತ. ಆ್ಯಂಡ್ ಅವರು ಸೈಡ್ಸ್ ಕೊಟ್ಟಿದ್ದಾರೆ. a is equal to 10, b is equal to 6 ಆ್ಯಂಡ್ c is equal to 8 ಅಂತ. ಸೊ ಅದನ್ನ ಮಾಡಿದಾಗ ನಮಗೆ ಎಸ್ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಬಿಕಾಸ್ ಬೇಸ್ಡ್ ಆನ್ ಎಸ್ಸೇ ನಮಗೆ ಫಾರ್ಮುಲಾ ಇರೋದು. a is equal to root of s of s minus a, s minus b, s minus c. ಸೊ ಇದನ್ನೆಲ್ಲ 10 + 6 + 8 ಮಾಡಿದಾಗ 24. ಸೊ ಎಸ್ ವ್ಯಾಲ್ಯೂ 12 ಬರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದಾಗ ದ ಏರಿಯಾ ಆಫ್ ಸ್ಕೇಲ್ ಇನ್ ಟ್ರಯಾಂಗಲ್ ವಿ ವಿಲ್ ಗೆಟ್ ಇಟ್ as 24 cm ಸ್ಕ್ವಯರ್ ಬರುತ್ತೆ. ಸೊ ಏರಿಯಾ ಆಫ್ ಸ್ಕೇಲ್ ಇನ್ ಟ್ರಯಾಂಗಲ್ ಈಸ್ 24 cm ಸ್ಕ್ವಯರ್. ಸೊ ದ ನೆಕ್ಸ್ಟ್ ಕ್ವೆಶನ್ 112th ಕ್ವೆಶನ್ ಇದೆ. ಸೊ ದ ವ್ಯಾಲ್ಯೂ ಆಫ್ k when x + 1 is a factor of x power 4, x power 3 and x² + x, x + k ಅಂತ ಇದೆ. ಸೊ ಅಲ್ಲಿಗೆ ವ್ಯಾಲ್ಯೂ ಆಫ್ k ಎಷ್ಟಾಗುತ್ತೆ,
ಇದು ಬಂದುಬಿಟ್ಟು ನಾವು ಝೀರೋ ಫ್ಯಾಕ್ಟರ್ಸ್ನ ಯೂಸ್ ಮಾಡಿಕೊಂಡು ಮಾಡುವಂತಹ ಸಮ್ಮು. ಸೊ x + 1 = 0 such that x = -1. ಸೊ f(x) = 0 ಆಗ್ತಾ ಹೋಗುತ್ತೆ. ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದಂಗೆ ನಮಗೆ ವ್ಯಾಲ್ಯೂ ಆಫ್ k ಏನು ಬರುತ್ತೆ ಅಂತಂದರೆ k = 0 ಬರುತ್ತೆ. ಸೊ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಇಸ್ ಆಪ್ಷನ್ 4. ನೆಕ್ಸ್ಟ್ ದ ಏರಿಯಾ ಆಫ್ ಅ ಸರ್ಕಲ್ ವೆನ್ ಇಟ್ ಸರ್ಕಂಫರೆನ್ಸ್ ಇಸ್ 88 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಏರಿಯಾ ಆಫ್ ಸರ್ಕಲ್ಲು ಅದರ ಸರ್ಕಂಫರೆನ್ಸ್ 88 ಆದಾಗ ಎಷ್ಟಾಗುತ್ತೆ? ಸೊ ಫಾರ್ಮುಲಾ ನಮಗೆ ಗೊತ್ತು, 2πr ಸರ್ಕಂಫರೆನ್ಸ್ ಆಫ್ ಸರ್ಕಲ್. ಸೊ r = 88 ಇಂಟು, ಬಿಕಾಸ್ ಪೈ ವ್ಯಾಲ್ಯೂನ 22/7 ತೊಗೊಳ್ತಿದ್ದೀವಿ. ಸೊ ಸಿಂಪ್ಲಿಫೈ ಮಾಡ್ಕೊಂಡಾಗ r ವ್ಯಾಲ್ಯೂ ಬರುತ್ತೆ. ಆದರೆ ನಮಗೆ ಅವ್ರು ಕೇಳ್ತಿರೋದೇನು? ಏರಿಯಾ ಫೈಂಡ್ ಮಾಡಬೇಕು ಅಂದರೆ ನನಗೆ ರೇಡಿಯಸ್ ಬೇಕು. ಸೊ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ನ ಯೂಸ್ ಮಾಡಿಕೊಂಡು ನಾನು ಆರ್ನ ಫೈಂಡ್ ಔಟ್ ಮಾಡ್ಕೊಂಡಿದ್ದೀನಿ. ಸೊ ಆರ್ನ ಫೈಂಡ್ ಔಟ್ ಮಾಡಿಕೊಂಡ್ರೆ ಆರಾಮ್ಸೆ ನಾವು ಏರಿಯಾ ಆಫ್ ದಿ ಸರ್ಕಲ್ ಫೈಂಡ್ ಔಟ್ ಮಾಡೋದು. ಸೊ ಏರಿಯಾ ಆಫ್ ದಿ ಸರ್ಕಲ್ ಏನು ಬರುತ್ತೆ ಅಲ್ಲಿಗೆ 616 ಸೆಂಟಿಮೀಟರ್ ಬರ್ತಾ ಹೋಗುತ್ತೆ. ಸೊ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಇಸ್ 616 ಸೆಂಟಿಮೀಟರ್. ನೆಕ್ಸ್ಟು ನೀವು 114th ಕ್ವೆಶನ್ನ ನೋಡಬಹುದು. ದ ಮ್ಯಾಥಮ್ಯಾಟಿಕಲ್ ಪ್ರೊಸೀಜರ್ ಅಬ್ಸರ್ವ್ಡ್ 2 + 4 = 6 ಈವನ್ ನಂಬರು, 6 + 4 ಈವನ್ ನಂಬರ್ ಆಗುತ್ತೆ, 10 + 8 18 ನಂಬರ್ ಆಗುತ್ತೆ, 18 ಈಸ್ ಅ ಈವನ್ ನಂಬರ್ ಆಗುತ್ತೆ. ದೇರ್ಫೋರ್ ದ ಸಮ್ ಆಫ್ ಎನಿ 2 ಈವನ್ ನಂಬರ್ಸ್ ಇಸ್ ಆನ್ ಅ ಈವನ್ ನಂಬರ್. ಇದು ಯಾವ ಟೈಪ್ ಆಫ್ ಮೆಥಡ್? ಯಾಕಂದರೆ ನಾವಿಲ್ಲಿ ಎಕ್ಸಾಂಪಲಿಂದ ಹೋಗ್ತಾ ಇದ್ದೀವಿ. ಸೊ ಇಟ್ ಈಸ್ ಇಂಡಕ್ಟಿವ್ ಮೆಥಡ್. ಎಕ್ಸಾಂಪಲ್ಸ್ ಕೊಟ್ಕೊಂಡು ಒಂದು 2 ಈವನ್ ನಂಬರ್ನ ಆ್ಯಡ್ ಮಾಡಿದ್ರೆ ಈವನ್ ನಂಬರ್ ಬರುತ್ತೆ ಅನ್ನೋ ಒಂದು ಲಾಜಿಕಿಗೆ ಅರೈವ್ ಆಗ್ತದೆ. ಸೊ ಆಪ್ಷನ್ 1 ಇಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್ ಮ್ಯಾಥಮೆಟಿಕಲ್ ಥಿಂಕಿಂಗ್ ಕ್ಯಾನ್ ಬಿ ಡೆವಲಪ್ಡ್ ಬೈ. ಮ್ಯಾಥಮೆಟಿಕಲ್ ಥಿಂಕಿಂಗ್ನ ನಾವು ಯಾವ ರೀತಿಯಾಗಿ ಡೆವಲಪ್ ಮಾಡ್ಬೋದು ಅಂತಂದರೆ ಇಂಟ್ಯೂಟಿವ್ ಆ್ಯಂಡ್ ರಿಫ್ಲೆಕ್ಟಿವ್ ಥಿಂಕಿಂಗ್ ಅದು ಹೈಯರ್ ಲೆವೆಲಿಗೆ ಬರುತ್ತೆ. ಇಂಡಕ್ಟಿವ್ ಆ್ಯಂಡ್ ಡಿಡಕ್ಟಿವ್ ಅವ್ರಿಗೆ ಅದಕ್ಕಿಂತ ಮುಂಚೆ ನಾವು ಅನಾಲಿಟಿಕ್ ಆ್ಯಂಡ್ ಸಿಂಥೆಟಿಕ್ನ ನಾವು ಯೂಸ್ ಮಾಡಲ್ಲ. ಇಲ್ಲಿ ನಾವು ಯೂಸ್ ಮಾಡುವಂಥದ್ದು ಕನ್ಸ್ಟ್ರಕ್ಟಿವ್ ಆ್ಯಂಡ್ ಕೋಆಪರೇಟಿವ್ ಥಿಂಕಿಂಗ್. ನಾವು ಅವರಿಗೆ ಕಾನ್ಸೆಪ್ಟ್ಸ್ಗಳನ್ನ ಕನ್ಸ್ಟ್ರಕ್ಟ್ ಮಾಡಿಸೋಕ್ಕೆ ಟ್ರೈ ಮಾಡ್ತೀವಿ. 116ಅಲ್ಲಿ ದ ಕಾಂಪೊನೆಂಟ್ ಹ್ಯಾಸ್ ಅ ಚಿಲ್ಡ್ರನ್ಸ್ ಇನಿಷಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮ್ಯಾಥಮ್ಯಾಟಿಕ್ಸ್ ಈಸ್ ಅಂತ ಇದೆ. ಸೊ 116ಗೆ ಆಪ್ಷನ್ 1 ಇಸ್ ಅ ಕಾನ್ಕ್ರೀಟ್ ಆ್ಯಂಡ್ ಕಾಂಟೆಕ್ಸ್ಚುಯಲ್. ಅವ್ರಿಗೆ ಆಬ್ಜೆಕ್ಟಿವ್ ಆ್ಯಂಡ್ ಸಬ್ಜೆಕ್ಟಿವ್ ಇನ್ನೂ ಆ ಒಂದು ಪರ್ಟಿಕ್ಯುಲರ್ ಏಜಲ್ಲಿ ಗೊತ್ತಾಗ್ತಾರೆ. ಅಂದರೆ ಕಾಂಕ್ರೀಟ್ ಆಗಿರುವಂತಹ ಒಂದು ಮೆಥಡ್ಸ್ಗಳನ್ನ ಮತ್ತು ಕಾಂಟೆಕ್ಸ್ಚುಯಲ್ ಆಗಿರುವಂಥದ್ದನ್ನು ನಾವು ಕೊಡ್ತಾ ಹೋಗ್ತೀವಿ. ನೆಕ್ಸ್ಟು ಅ ಸ್ಟೇಜ್ ಆಫ್ 5V ಮಾಡೆಲ್ ಇನ್ ವಿಚ್ ದ ಲರ್ನರ್ಸ್ ಬಿಗಿನ್ಸ್ ಟು ಪುಟ್ ದ ಅಬ್ಸ್ಟ್ರಾಕ್ಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಗೆಟ್ ಅ ಕ್ಲಾರಿಫೈಡ್ ಥ್ರೂ ಅ ಡಿಸ್ಕಷನ್. ಸೊ ಅವರ ಒಂದು ಅಬ್ಸ್ಟ್ರಾಕ್ಟ್ ಎಕ್ಸ್ಪೀರಿಯನ್ಸ್ನ ಯಾವ ಒಂದು ಸ್ಟೇಜಲ್ಲಿ ಅವ್ರು ಇಡ್ತಾರೆ ಅಂತಂದರೆ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ, ಬಿಕಾಸ್ ವಿ ನೋ ದ್ಯಾಟ್ ಎಂಗೇಜ್ ಡ್ಯೂರೇಷನಲ್ಲಿ ನಾವೇ ಅವರಿಗೆ ಒಂದು ಪರ್ಟಿಕ್ಯುಲರ್ ಈವೆಂಟ್ನ ಕೊಟ್ಟು ಎಂಗೇಜ್ ಮಾಡ್ತೀವಿ. ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಅವರಿಗೆ ಏನೇನು ಅನುಭವಗಳಾಗಿರುತ್ತೋ ಅದನ್ನು ಅವರು ಎಕ್ಸ್ಪ್ಲೋರ್ ಮಾಡ್ತಾ they'll put that abstract thing into a questioning form. Next 118, the method focused on use of formula directly on a problem. ಡೈರೆಕ್ಟಾಗಿ ಫಾರ್ಮುಲಾನ ನಾವು ಯಾವುದರಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಈಗ ಇಂಡಕ್ಟಿವ್ ಮೆಥಡಿಂದ ಫಾರ್ಮುಲಾನ ಡೆಡ್ಯೂಸ್ ಮಾಡ್ತೀವಿ. ಅದೇ ಡಿಡಕ್ಟಿವ್ ಮೆಥಡಲ್ಲಿ ಏನು ಮಾಡ್ತೀವಿ? ಡೈರೆಕ್ಟಾಗಿ ಒಂದು ಫಾರ್ಮುಲಾ ಇರುತ್ತೆ. ಸೊ ಆ ಫಾರ್ಮುಲಾನ ಅಪ್ಲೈ ಮಾಡ್ತೀವಿ. ಸೊ ಡಿಡಕ್ಟಿವ್ ಮೆಥಡ್. ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಆಗಲ್ಲ. ಯಾಕೆ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಆಗೋದಿಲ್ಲ ಅಂತ ನಾವು ನೋಡೋದಾದರೆ, ಬಿಕಾಸ್ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀವಿ ಆ್ಯಂಡ್ ಡೈರೆಕ್ಟಾಗಿ ನಾವು ಅಲ್ಲಿ ಫಾರ್ಮುಲಾನ ಹಾಕೋದಿಲ್ಲ. ಸೊ ಡಿಡಕ್ಟಿವ್ ಮೆಥಡಲ್ಲಿ ಡೈರೆಕ್ಟಾಗಿ ಫಾರ್ಮುಲಾನ ಹಾಕ್ತೀವಿ. ಸೊ ಆಪ್ಷನ್ 2 ಇಸ್ ದ correct one. Next, in mathematics learning, the component provides a valuable insight into the depth of students' understanding. ಯಾವ ಒಂದು ಕಾಂಪೊನೆಂಟು ಅವರ ಒಂದು ಡೆಪ್ತ್ ಅಂಡರ್ಸ್ಟ್ಯಾಂಡಿಂಗ್ನ ನಮಗೆ ಹೇಳುತ್ತೆ ಅಂತ ನಾವು ನೋಡೋದಾದರೆ, ಇಟ್ ಈಸ್ ಕಾನ್ಸೆಪ್ಟ್ ಮ್ಯಾಪ್. ಸೊ ಯಾವ ರೀತಿಯಾಗಿ ಅವರು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಅವ್ರು ಅಸೈನ್ ಮಾಡಿದಾಗೇ ನಮಗೆ ಅವರ ಕರೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಾಗೋದು. ಸೊ ಇಟ್ ಈಸ್ ಅ ಕಾನ್ಸೆಪ್ಟ್ ಮ್ಯಾಪ್. ಆಪ್ಷನ್ 3 ಇಸ್ ದ ಕರೆಕ್ಟ್ ಒನ್. So next to the very last question, 120th question. So by reviving the prerequisite knowledge at the beginning of the lesson, pupils can refresh their memories on what they already know. Student gain an insight into what they are about to learn. So assertion A is true, but reason R supports the assertion statement. Obviously correct. ಆಪ್ಷನ್ 1 ಇದಕ್ಕೆ ಕರೆಕ್ಟ್ ಆನ್ಸರ್. ಯಾಕಂತಂದರೆ ಈಗ ನಾವು ಅವ್ರಿಗೆ ಪಾಠ ಮಾಡೋಕ್ಕಿಂತ ಮುಂಚೆ ಪ್ರೀವಿಯಸ್ ನಾಲೆಡ್ಜ್ ಕ್ವೆಶನ್ನ ನಾವು ಕೇಳಿದಾಗ ಅವರು ಆಲ್ರೆಡಿ ಗೊತ್ತಿರುವಂಥದ್ದನ್ನು ರೀಕಾಲ್ ಮಾಡ್ಕೊಳ್ತಾರೆ. ಅಟ್ ದ ಸೇಮ್ ಟೈಮ್ ಅವರಿಗೆ ಒಂದು ಐಡಿಯಾ ಸಿಗುತ್ತೆ ಅವ್ರು ಏನು ಕಲಿಯೋಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು. ಸೊ ಆಪ್ಷನ್ 2 ನಾವು ಕರೆಕ್ಟ್ ಅಂತ ಹೇಳೋಕ್ಕಾಗಲ್ಲ. ಅಸರ್ಷನ್ ಇಸ್ ಅ ಟ್ರೂ ಬಟ್ ರೀಸನ್ ಡಸ್ ನಾಟ್ ಸಪೋರ್ಟ್ ಅಂತ ನೋ. ಸೊ ಆಪ್ಷನ್ 2 ಇಸ್ ರಾಂಗ್. ಆಪ್ಷನ್ 3 ಈಸ್ ಆಲ್ಸೋ ರಾಂಗ್, ಬಿಕಾಸ್ ಅಸರ್ಷನ್ ಇಸ್ ಟ್ರೂ ಬಿಕಾಸ್ ಆ ರೀಸನ್ ಟ್ರೂ ಆಗಿದೆ. ಇಟ್ ಕಾಂಟ್ ಬಿ ಅ ಫಾಲ್ಸ್ ಆ್ಯಂಡ್ ಅಸರ್ಷನ್ ಕಾಂಟ್ ಬಿ ಅ ಫಾಲ್ಸ್ ಬಿಕಾಸ್ ಅಸರ್ಷನ್ ಇಸ್ ಅ ಟ್ರೂ. ಸೊ ಆನ್ಸರ್ ಫಾರ್ ದಿಸ್ 120th ಕ್ವೆಶನ್ ಈಸ್ ಆಪ್ಷನ್ 1. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು 2023 ಕ್ವೆಶನ್ ಪೇಪರ್ನ ಕೀ ಆನ್ಸರ್ಸ್ಗಳನ್ನ ಹೇಳಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪೇಪರ್ 2ನ ಕೀ ಆನ್ಸರ್ಸ್ಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ.
ಸೊ ಯಾರ್ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿರೋ PDF ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಆ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಬಹುದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ರೀತಿಯಾಗಿರುವ ಬೇರೆ ಪೇಪರ್ನ ಕೀ ಆನ್ಸರ್ಸ್ ಲೈಕ್ ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ನ ಕೀ ಆನ್ಸರ್ಸ್ಗಳನ್ನ ಹಾಕ್ತಾ ಇರ್ತೀನಿ. ಸೊ ಅದರ ನೋಟಿಫಿಕೇಷನ್ಸ್ ಬೇಕು ನಿಮಗೆ ಅಂತಂದರೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.